ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಮಲೆ ಮಹದೇಶ್ವರ ಬೆಟ್ಟ ದೇವಸ್ಥಾನ ಹತ್ರ ಇದ್ದೀವಿ. ಈಗ ಎಲ್ಲ ಗಾಡಿಗಳಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ನಾವು ಕೂಡ ನಮ್ಮ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ತಮಿಳ್ನಾಡು ಕಡೆಗೆ. ನಮ್ಮ ರೈಡು ಯಾವುದೇ ತೊಂದರೆ ಬರದಿರೋ ರೀತಿ ಮಹಾದೇವ ಸ್ವಾಮಿ ಕಾಪಾಡ್ಕೊಂಡು ಹೋಗಲಿ ಅಂತ ಕೇಳಿಕೊಂಡು ಇವತ್ತಿನ ರೈಡ್ನ ಶುರು ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಜರ್ನಿ ಶುರು ಆಗ್ತಾ ಇದೆ ಮೆಟ್ಟೂರು ಕಡೆಗೆ. ಸೊ ಬನ್ನಿ ಇವತ್ತಿನ ಜರ್ನಿನ ಶುರು ಮಾಡೋಣ. ಮಲೆ ಮಾದಪ್ಪನ ಮೂರ್ತಿ ನೋಡಿ ಎಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ. ಇನ್ನೂ ರೆಡಿಯಾಗಿಲ್ಲ, ಅಲ್ಲಿಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ. 3 ತಿಂಗಳು ಬಿಡೋದಿಲ್ಲ ಅಂತೆ. ಸೊ ನೋಡಿ ಇಷ್ಟು ದೂರದಲ್ಲಿದ್ದೀವಿ, ರೋಡಿಂದ ಕಾಣ್ತಾ ಇದೆ. ಹೆಂಗಿದೆ ನೋಡಿ ಗುರು ಮಲೆ ಮಹದೇಶ್ವರ ಬೆಟ್ಟ. 7 ಮಲೆ 77 ಮಲೆ, ಸ್ವರ್ಗ ಇದ್ದಂಗಿದೆ ಗುರು. ರೋಡಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ನಾವಿವಾಗ ಕರ್ನಾಟಕದ ಒಳಗಿದ್ದೀವಿ. 15ರಿಂದ 20 ಕಿಲೋಮೀಟ್ರ್ ಹೋದಂಗೆ ಪಾಲಾರ್ ಅನ್ನುವಂಥ ಪ್ಲೇಸ್ ಸಿಗುತ್ತೆ. ಅಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ. ಅಲ್ಲಿಂದ ಆ ಕಡೆ ತಮಿಳ್ನಾಡು, ಅಲ್ಲಿಂದ ಈ ಕಡೆ ಕರ್ನಾಟಕ. ಸೊ ಈಗ ನಾವು ಕರ್ನಾಟಕದಿಂದ ತಮಿಳ್ನಾಡು ಕಡೆಗೆ ಎಂಟ್ರಿ ಆಗುವ ಸೀನ್ ಗುರು. ತುಂಬಾ ಖುಷಿ ಆಗ್ತಿದೆ. ದೂರದ ರಾಜ್ಯದ ನಮ್ಮ ಪಯಣ, ಮೊದಲ ಹೆಜ್ಜೆ ಬೇರೆ ರಾಜ್ಯದ ಕಡೆಗೆ. ಈ ಸುತ್ತಮುತ್ತಲಿನ ಪರಿಸರ ನೋಡಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಗುರು. ಮಸ್ತಾಗಿದೆ ಮಾತ್ರ, ತುಂಬಾ ಖುಷಿ. ಕನಸಿನ ರೈಡು. ಸೊ ಗಾಡಿಗಳಂತೂ ಹೆವಿ ಹೊಡಿತಾರೆ ಗುರು. ಬಸ್ ನೋಡಿದ್ರಲ್ಲ ಈಗ ಹೆಂಗೆ ಬೆಂಡ್ ಹಾಕೊಂಡು ಬಂತಂತ. ನೆಕ್ಸ್ಟ್ ಲೆವೆಲ್ ರೋಡ್ ಸೆಕ್ಸಿ. ಹಿಂಗೆ ಸೀದಾ ಹೋದರೆ ಸೀದಾ ಕೆಳಗೆ ನನಗೆ. ವಾವ್ ಕ್ರೇಜಿ ಬೋಲ್ತೆ ಕ್ರೇಜಿ. ಟಾಟಾ ಬಾಯ್ ಗುಡ್ ಬೈ. ವೆದರ್ ಅಂತೂ ಕೋಲ್ಡ್ ಆಗಿದೆ. ಯಾಕೋ ಮಳೆ ಬರುವ ಮುನ್ಸೂಚನೆ ಎಲ್ಲ ಕಾಣ್ತಾ ಉಂಟು. ಏನು ಸೈಕ ಕೊಟ್ಟಲ್ಲ ಬೆಟ್ಟಾಗ. ಹಾಗೆ ಆ ರೋಡಿಗಿಂತ ಸಗದ ಕೊಟ್ಟಿದೆ. ಯಾವುದು ಆಗಲೇ ಬಂದಿದ್ದು ಬೇರೆ, ಆ ಕಡೆಯಿಂದ ಬಂದಿದ್ದು. ಮಹಾದೇವನಿನ್ನ ಮಂಡೆ ಮೇಲೆ ತುಂಡು. ಬೇಗ ಬಾರ, ಟೈಮ್ ಆಯಿತು. 174 ಕಿಲೋಮೀಟ್ರ್ ಇದೆ ಸೇಲಂಗೆ. ಟರ್ನ್ಗಳು ಹೆಂಗಿದೆ ನೋಡುಗರು. ಹಿಂಗೆ ಹೋಗಿ ಹಿಂಗೆ. ಕರ್ನಾಟಕ ಅರಣ್ಯ ಇಲಾಖೆ ಮಲೆ ಮಹದೇಶ್ವರ ವನ್ಯಧಾಮ ಸಂದರ್ಶಿಸಿ. ತಲುಪೇ ಬಿಟ್ವಿ ಗುರು ಪಾಲಾರ್, ತಮಿಳ್ನಾಡು ಕರ್ನಾಟಕ ಬಾರ್ಡರ್. ಹೇಳಿ ಹಾಂ ಕೇಳ್ತಾರ. ಮೆಟ್ಟೂರು. ಹಾಂ ಕರ್ನಾಟಕದವ್ರು ಸರ್. ಮಡಿಕೇರಿ. ಹಾಂ ಮಡಿಕೇರಿಯಿಂದ. ಹಾಂ ಈ ಕಡೆ ಮೆಟ್ಟೂರು, ಧನುಷ್ಕೋಡಿ, ಮೆಟ್ಟೂರು, ಮಧುರೆ ಮೀನಾಕ್ಷಿ ಹಾಗೆ. ಹಾಂ
ಸೊ ಈ ಸೇತುವೆಯನ್ನು ನೋಡ್ತಿದ್ದೀರ ಪಾಲಾರ್ ಬ್ರಿಡ್ಜ್ ಅಂದರೆ ಪಾಲಾರ್ ಸೇತುವೆ ಅಂದರೆ ಕರ್ನಾಟಕ ಮತ್ತು ತಮಿಳುನಾಡಿನದು ಸೇತುವೆ ಆಗಿದೆ ಇದು. ಸೊ ನಾವಿವಾಗ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿಂದ ಆ ಕಡೆಗೆ ಹೋದರೆ ತಮಿಳುನಾಡು, ಈ ಕಡೆಗೆ ಹೋದರೆ ಕರ್ನಾಟಕ. ಸೊ ನೋಡಿ ಕರ್ನಾಟಕ ಪ್ರಾರಂಭದ ಬೋರ್ಡ್ ಹಾಕಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಜರ್ನಿನ ಈಗ ತಮಿಳ್ನಾಡು ಕಡೆ ಹರಿಸ್ತಾ ಇದ್ದೀವಿ, ಮೆಟ್ಟೂರು ಕಡೆಗೆ. ಸೊ ಬನ್ನಿ ಇವಾಗಿನ ಜರ್ನಿನ ಶುರು ಮಾಡುವ ಇಲ್ಲಿಂದ. ತಮಿಳ್ನಾಡು ಕಡೆಗೆ ನಮ್ಮ ಪಯಣ ಶುರು ಆಗ್ತಾಯಿದೆ. ಇಲ್ಲಿಂದ ನಮ್ಮದು ತಮಿಳ್ನಾಡು ಜರ್ನಿ ಇವತ್ತಿಗೆ. ಬನ್ನಿ ನೋಡಿ ಯಾವ ರೀತಿ ಇದೆ ಅಂತ ವೆದರ್. ಒಂಥರ ಖುಷಿ ಆಗ್ತಿದೆ ಗುರು ಈ ಥರ ರೈಡ್ ಹೋಗೋಕ್ಕೆ. ಫಸ್ಟ್ ಟೈಮ್ ಬೈಕ್ನ ತಗೊಂಡು, ನಮ್ಮ ಕರ್ನಾಟಕ ಬೈಕ್ನ ತಗೊಂಡು ತಮಿಳ್ನಾಡು ಒಳಗೆ ಓಡಿಸ್ತಾ ಇದ್ದೀವಿ ಗುರು. ನಮ್ಮ ಮಡಿಕೇರಿ ಬೈಕ್. ಇನ್ನೇನು ಅರ್ಥ ಆಗೋದಿಲ್ಲ, ಇನ್ನೇನಿದ್ರು ಇಂಗ್ಲೀಷಲ್ಲಿ ಮಾತ್ರ ಓದ್ಕೋಬೇಕು. ತಮಿಳಿನಲ್ಲಿ ಹಾಕಿದ್ದಾರೆ, ಏನು ಅಂದರೆ ಏನು ಅರ್ಥ ಆಗೋದಿಲ್ಲ. ಮನೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಯಾವ ರೀತಿ ಇದೆ, ಇದೆಲ್ಲ ಫುಲ್ ಫಾರೆಸ್ಟ್ ಉದ್ದಕ್ಕೆ. ಒಳ್ಳೆಯದು ಆ ಕಡೆ ನೋಡಿದ್ರೆ ಕರ್ನಾಟಕ, ಒಳ್ಳೆಯದು ಈ ಕಡೆ ನೋಡಿದ್ರೆ ತಮಿಳ್ನಾಡು. ಸೊ ತಮಿಳ್ನಾಡು ಗಾಡಿಗಳು ನೋಡಿ ಇವ್ರು ರ್ಯಾಶಲ್ಲಿ ಹೋಗುತ್ತೆ ಗುರು, ನೋಡ್ಕೊಂಡು ಹೋಗಬೇಕು. ನಾವು ಕರ್ನಾಟಕದವರು, ಮೊದಲೇ ಅವರಿಗೆ ನಮಗೆ ಆಗೋದಿಲ್ಲ. ಹುಷಾರಾಗಿ ಓಡಿಸ್ಬೇಕಿಲ್ಲಿ. ಧನುಷ್ಕೋಡಿ, ಮಧುರೆ ಮೀನಾಕ್ಷಿ ಮತ್ತೆ ಧನುಷ್ಕೋಡಿ ಎಲ್ಲಿ? ಅದೇ ಮತ್ತೆ ಧನುಷ್ಕೋಡಿ ಕನ್ಯಾಕುಮಾರಿ. ಹಾಂ ಇಲ್ಲ ಮೊನ್ನೆ ಬಂದಿದ್ವಿ. ಹಾಂ ಮಲೆ ಮಹದೇಶ್ವರ ಮುಗಿಸ್ಕೊ ಬಂದ್ವಿ. ಹಾಂ ಹಾಂ ಅಲ್ಲ ಇವತ್ತು ನೋಡಿದ್ದು. ಇಲ್ಲ ಅಲ್ಲಿ ಹೋಗಿಲ್ಲ. ಹಾಂ ಇಬ್ಬರೇ. ನೀವಿಲ್ಲ ಲೋಕಲ್ಲ? ಹಾಂ ಹಾಂ ಸರಿ ಬರ್ಲಾಗ. ಸೊ ತಮಿಳ್ನಾಡು ಎಂಟ್ರಿ ಆಗ್ತಿದ್ದಂಗೆ ಮೈಸೂರಲ್ಲಿ ಸ್ಟಡಿ ಮಾಡಿದಂತಹ ಒಬ್ಬರು ಮಾತಾಡ್ಸಿದ್ರು. ತುಂಬಾ ಖುಷಿ ಆಯ್ತು ಗುರು. ಸೊ ಯೂಟ್ಯೂಬರ್ಸ್ ಅಂದರೆ ತುಂಬ ಜನ ಮಾತಾಡ್ಸ್ತಾರೆ ಗುರು, ಮಾತಾಡ್ಸೋಕೆ ಒಂಥರ ಖುಷಿ ಆಗುತ್ತೆ. ಸೊ ಅವರು ಸ್ಟಡಿ ಮಾಡಿದ್ದು ಮೈಸೂರಲ್ಲಂತೆ, ಹಂಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಹೊಸ ಭಾಷೆ, ಹೊಸ ಆಹಾರ ಪದ್ಧತಿ, ಹೊಸ ಉಡುಗೆ ತೊಡುಗೆ, ಹೊಸ ರಾಜ್ಯ. ಸೊ ತುಂಬಾ ಡಿಫ್ರೆಂಟ್ ವೈಬ್ ಕೊಡುತ್ತೆ ಮಾತ್ರ ಇಲ್ಲಿ. ಸೊ ತುಂಬಾ ಖುಷಿ ಆಗ್ತಿದೆ ತಮಿಳ್ನಾಡಲ್ಲಿ ರೈಡ್ ಹೊಡಿತಾ ಇರೋದಕ್ಕೆ. ಸೊ ರೈಡರ್ ಆಗಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಗುರು. ಈ ಥರ ಒಂದು ಇಷ್ಟು ದೂರೆಲ್ಲ ಬಂದು ವ್ಲಾಗ್ ಮಾಡ್ತೀನಿ ಅಂತ ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಂದ್ಕೊಳ್ತಾ ಇರ್ತಿದ್ದೆ, ಈ ಥರ ಹೋಗ್ಬೇಕು, ದುಡ್ಡು ಇರ್ತಿರ್ಲಿಲ್ಲ ಹಂಗೆ ಅಂತ. ಇವಾಗ ಏನಿಲ್ಲ ಗುರು, ಬೈಕ್ ಇದೆ, ಕೆಲಸ ಮಾಡು ಹೋಗ್ತಾ ಇರೋ ಅಷ್ಟೇ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂರುವಷ್ಟು ಟೈಮ್ ಇಲ್ಲ ಗುರು ನಮ್ಮ ಲೈಫಲ್ಲಿ. ಸೊ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಫುಲ್ ಎಲ್ಲ ಡ್ರೈ ಲ್ಯಾಂಡ್ ಗುರು. ಈ ಮಳೆ ಬರೋದು ಎಷ್ಟು ವರ್ಷ ಆಯ್ತು ದೇವ್ರಿಗೆ ಗೊತ್ತು. ನಾವು ಕಪ್ಪಾಗ್ತೀವಿ ಅಂತ ಇಲ್ಲಿ ಬಂದು. ಸ್ಕೂಲ್ ಮಕ್ಕಳನ್ನ ಈಗ ತಾನೇ ಬಿಟ್ಟಿದ್ದಾರೆ. 4:43 ಇಷ್ಟು ಲೇಟ್ ಬಿಡ್ತಾರೆ ಗುರು ಇಲ್ಲಿ. ಮೆಟ್ಟೂರು ಡ್ಯಾಮ್ ಬ್ಯಾಕ್ ವಾಟರ್ ಅನಿಸುತ್ತೆ ನನ್ನ ಪ್ರಕಾರ ಇದು. ನೋಡಿ ಹೆಂಗಿದೆ ಗುರು. ಒಳ್ಳೆ ಬೀಚ್ ಸೈಡ್ ಹೋದಂಗೆ ಅನಿಸ್ತದೆ ಫೀಲ್. ವೀರಪ್ಪನ ಸಮಾಧಿ ಫೈನಲ್ ಆಗಿ ಬಂದು ತಲುಪಿದ್ದೀವಿ. ನೋಡುವ ಯಾವ ರೀತಿ ಇದೆ ಅಂತ. ಎಸ್
ದಲ್ಲಿ ಯಾರೋ ಬರ್ತಾಳೋ ಕೇಳೋಣ ಅವ್ರನ್ನ. ವೀರಪ್ಪನ್ ಸಮಾಧಿ ಹೆಂಗಿರ್ಕಂಗೆ ಅಣ್ಣ? ವಾ ಓ ಹಿಂಗೆ ಹೋಗ್ಬೇಕಂತೆ. ಸೊ ಇಲ್ಲೊಂದು ತಾತ ಸಿಕ್ಕಿದ್ರು. ಓಹ್ ಆ ರೋಡಲ್ಲ, ಈ ರೋಡು ಸಮಾಧಿ ಹಿಂಗೆ 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 ಅಂತ ಹೇಳ್ತಿದ್ದಾರೆ. ಹೆಂಗೆ ಅಂತ ದೇವ್ರನೇ ಗೊತ್ತಿಲ್ಲ. ನೋಡುವ ಆ ಕಡೆ ಮ್ಯಾಪಲ್ಲಿ ಆ ಕಡೆ ರೋಡ್ ತೋರಿಸ್ತಾ ಇದೆ. ಇದು ಹೊಸ ರೋಡ್ ಮಾಡಿದೆ ಅನಿಸುತ್ತೆ ನೀರು ಬಂದಿರೋ ಕಾರಣ. ಐ ಡೋಂಟ್ ನೋ. ಫೈನಲಿ அண்ணே விருப்பம் சமாதி இங்கே இருக்காண்ணே, பாருங்க பாருங்க. ம் ಹಿಂಗೆ ಗಾಡಿ ನಿಪ್ಪಟ್ಟು ಉಪ್ಪಿಟ್ಟು ಕೊಂಚ ಸೈಡ್ போடுங்கண்ணே. ಫೈನಲ್ ಆಗಿ ವೀರಪ್ಪನ ಸಮಾಧಿ ಹತ್ರ ತಲುಪಿದ್ದೀವಿ. ನಾನು ಮತ್ತೆ ಗೌತಮ. ನನ್ನ ಪ್ರಕಾರ ದಾರಿ ಹಿಂಗಿರೋದು, ಇಲ್ಲೇ ಆಗಿದೆ, ನೀರು ಮುಚ್ಚಾಗಿರೋ ಕಾರಣ ಹಿಂಗೆ ಮಾಡಿದ್ದಾರೆ ಅನಿಸುತ್ತೆ ಅಲ್ವಾ? ಯಾರು ಬರಕ್ಕೆ ಹೋಗ್ಬೇಡಿ, ಏನು ಯೂಸ್ ಇಲ್ಲ. ನಮ್ಮಂತ ಹುಚ್ಚಿರೋರು ಬರ್ಬೇಕಷ್ಟೆ. ಹುಚ್ಚು ರೈಡರ್ಸ್ ಮಾತ್ರ ಬರೋದು ಹಿಂಗೆಲ್ಲ. ಸಮಾಧಿಗೆಲ್ಲ ಯಾರು ಬರಕ್ಕೆ ಹೋಗ್ಬೇಡಿ. ಸೊ ಅಲ್ಲಿಂದ ಒಂದು ಸುಮಾರು ಒಂದು 10-15 ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ಪಾಲ ಬ್ರಿಡ್ಜ್ ಅಂತ. ಹೌದು, 15 ಕಿಲೋಮೀಟ್ರ್ ಆಗಿರ್ತದೆ. ಪುನಃ ಅದೇ ರೋಡಿಗೆ ಹೋಗ್ಬೇಕಾ? ಇಲ್ಲ, ಆ ಕಡೆ ಹೋದರೆ ಕರ್ನಾಟಕ ಆಯ್ತಲ್ಲ. ಅಲ್ಲ, ಇನ್ನು ನಾವೀಗ ಸೇಲಂಗೆ 90 ಕಿಲೋಮೀಟ್ರೇನು 65. 90 ಅಲ್ಲ, ಅಲ್ಲೆಲ್ಲ 70 ತೋರಿಸ್ತಿತ್ತು. 70-65 ಬಂತು. ಇನ್ನು ಸ್ಟ್ರೈಟ್ ಹೋದರೆ ಸೇಲಂ. ನಾವೀಗ ನೈಟ್ ಸೇಲಂ ಕಡೆ ಹೋಗಿ ಸ್ಟೇ ಆಗೋದು. ನಮಗೆ ಬರುವಾಗ ಮಾತ್ರ ಸೀರಿಯಸ್ಲಿ ಸ್ನೇಹಿತರ ಈ ರೂಟಲ್ಲಿ ಮಾತ್ರ ಸಖತ್ತಾಗಿತ್ತು ಮಾತ್ರ ಈ ರೋಡ್ ಮಾತ್ರ ಕ್ರೇಜಿ. ಆ ಕಡೆ ಎಲ್ಲ ಅಷ್ಟು ಇದು ಅನಿಸಿಲ್ಲ, ಈ ಕಡೆ ಇಳಿತಾ ಬಂದಾಗ ಮಾತ್ರ ಸೈಕಾಗಿತ್ತು ಮಾತ್ರ. ಇಲ್ಲಿ ನಾವಂದರೆ ಘಾಟ್ ಹಿಡಿಯುವಾಗ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಇಲ್ಲಿ ಊರಿದೆ ಅಲ್ಲ, ಊರಿಗೂ ಮುಂದುಗಡೆನೇ ಇಷ್ಟು ದೊಡ್ಡ ಬೆಟ್ಟ ಇದಿದೆಯಲ್ಲ, ಇದು ಕಮ್ಮಿ, ಇನ್ನು ಆಟ ಉದ್ದ ಇದೆ. ಸೊ ಹಂಗೆ ಬಂದು ಆದರೂ ಫಾರೆಸ್ಟ್ ಒಳಗೆ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೆಂಗೆ ಗೊತ್ತಾ, ಈ ನಮ್ಮ ಕೊಡಗಿಗೆ ಹೋಲಿಸಿದ್ರೆ ಪೂಜೆ ಮಾಡೋ ಥರ ಮಾಡಿರೋರು. ಮಾಡಿದ್ದಾರೆ. ಓಕೆನಾ, ಇದು ಯಾವುದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಟೂರಿಸ್ಟ್ ಪ್ಲೇಸ್ ಅಲ್ಲ. ನಮಗೆ ಹುಚ್ಚು ಕಟ್ಟಿ ಬಂದಿರೋದಷ್ಟೇ. ನೀವು ಯಾರು ಬರಕ್ಕೆ ಹೋಗ್ಬಿಡಿ, ಆಯ್ತಾ? ಸೊ ಇವರು ಪೂಜೆ ಮಾಡೋದಂದರೆ ಅಂದರೆ ಈ ಊರಿನವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ತುಂಬ. ಅಂದರೆ ಇವನ್ ಫೇವರಿಸ್ ಅಂದರೆ ಈ ಕೆಲವರು ಇಲ್ಲಿನವರು ದೇವರು ಅಂತ ಪೂಜಿಸ್ತಾರೆ, ಇನ್ನು ಕೆಲವರು ಅದೇ ದೇವ್ರು ಅಂತ ಪೂಜಿಸೋಕೆ ಅಂತ ಹೆಲ್ಪ್ ಮಾಡಿದ್ದಾರೆ ಊರಿಗೆ ಹೆಲ್ಪ್ ಮಾಡಿದ್ದಾನೆ ಅನಿಸುತ್ತೆ, ಸ್ವಲ್ಪ ಗೊತ್ತಿಲ್ಲ. ಅದೇ ಸೊ ಕೆಲವರು ಹಾಗೆ ಮಾಡ್ತಾರೆ, ಇನ್ನು ಕೆಲವರು ಸ್ವಲ್ಪ ಕ್ರೂರಿ ಅಂತೇಳಿ ದ್ವೇಷಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಏನು ಅವನು ಕ್ರಿಮಿನಲ್. ಹೌದು, ಇಲ್ಲಿ ಅವನನ್ನು ನೋಡಿ ದೇವ್ರ ಥರ ಪೂಜಿಸ್ತಿದ್ದಾರೆ. ಹುಲಿಗಿಲೆಲ್ಲ ಹಾಕಿದ್ದಾರೆ. ಬರುವಾಗ ಆ ಕಡೆ ಹೋಗ್ಬಿಟ್ವಿ, ಎಲ್ಲ ಸಮಾಧಿ ಸೈಕಾಗೋಯ್ತು. ನಾವು ಯಾವ ಸಮಾಧಿ ಬಂದಿದ್ದು ಅಂತ ಸಡನ್ನಾಗಿ ವಿಡಿಯೋ ಮಾತ್ರ ಮನೇಲಿ ನೋಡಿದ್ರೆ ನಿಜ ಆರಾಮಾಗಿ ಹೋಗೋದು ಹೋಗಿದ್ದೀರಾ, ಸಮಾಧಿ ಹೋಗಿ ಬಂದಿದ್ದೀರಾ ಅಂತ. ಸೊ ವೀರಪ್ಪನ ಸಮಾಧಿಯನ್ನು ನೋಡಿ ಆಯಿತು. ಇವಾಗ ನಮ್ಮ ಪಯಣ ಇಲ್ಲಿಂದ ಶುರು ಆಗ್ತಾ ಇದೆ ಸೇಲಂ ಕಡೆಗೆ. ಸೇಲಮಲ್ಲಿ ಹೋಗಿ ಸ್ಟೇ ಆಗಿ. ಹಾಂ ಬ್ರೋ,
ಕೊಂಚ ಕೊಂಚ ಸೇಲಂ ಸೇಲಂ ಮುರುಗನ್ ಟೆಂಪಲ್, ಮಧುರೈ ಮೀನಾಕ್ಷಿ, ಧನುಷ್ಕೋಡಿ, ಕನ್ಯಾಕುಮಾರಿ. ಸರಿ ಸರಿ ಬಲ್ಲ. ಸೊ ಇಲ್ಲಿ ಕನ್ನಡದವರು ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು, ಮಾತಾಡ್ಸಿದ್ರು. ತಮಿಳ್ನಾಡಲ್ಲಿ ನಮ್ಮ ಜೊತೆ ಕನ್ನಡ ಮಾತಾಡಿದ್ದು ತುಂಬ ಖುಷಿ ಆಯಿತು. ವಾವ್ ಏನು ಸೈಕಾಗಿದೆ ಗುರು. ನೆಕ್ಸ್ಟ್ ಲೆವೆಲ್. ನಮ್ಮ ಮೆಟ್ಟೂರು ಡ್ಯಾಮ್ಗೆ ಸ್ವಾಗತ ಸುಸ್ವಾಗತ. ಇದು ಎಷ್ಟು ಅಂಗಡಿಗಳಿದೆ ಗುರು ಡ್ಯಾಮ್ ಪಕ್ಕ. ಎಲ್ಲಿ ಹೋಗ್ತಿದೆ, ಎಲ್ಲಿ ನಿಲ್ಸ್ದ, ಏನು ಕತೆ, ನಿಲ್ಲಿಸ್ತಾನ? ಬರೀ ಮೀನ್ ಸ್ಮೆಲ್ ಬರ್ತಿದೆ, ಹಸಿ ಹಸಿ. ಮೆಟ್ಟೂರು ಡ್ಯಾಮ್ ಸೇತುವೆ. ನೀರು ಇಲ್ಲೇ ಬಿಡೋದು. ಮೆಟ್ಟೂರು ಡ್ಯಾಮ್ ಹೊರಗಡೆ ನೀರು ಬಿಡೋದು ಇಲ್ಲ ಅನಿಸುತ್ತೆ. ಅಲ್ಲಿ ಉಕ್ತಾ ಇದೆ ನೋಡಿ, ಮೀನುಗಾರಿಕೆ ಮಾಡ್ತಾಯಿದ್ದಾರೆ ಇಲ್ಲಿ. ಹೆವಿ ಮೀನು ಹಿಡಿತಾರೆ ಇಲ್ಲಿ ಪಕ್ಕ. ಮೀನು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ಅಲ್ಲ ಗುರು, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಕೊಟ್ಟಿದ್ರೆ ಸೀದಾ ಮೇಲೆ ಹತ್ಬೋದಿತ್ತು. ಇದು ನಾವು ಇಲ್ಲಿ ಗಂಟೆ ಹೋಗಿಬಿಟ್ಟು ವಾಪಸ್ ಇಲ್ಲಿ ಗಂಟೆ ಬರಬೇಕು ವಿ ಶೇಪಲ್ಲಿ. ಏನು ಕತೆ ಗುರು. ಅಂದರೆ ಎಷ್ಟು ಕೊಡಿಗಿರ್ಬೋದಾಗ ರೋಡು. ಹಿಂಗೆ ಹೋಗಿ ಹಿಂಗೆ ಬರಬೇಕು. ನಮಗೆ ವಿ ಶೇಪಲ್ಲಿ ಇದೆ ನೋಡಿ ಮ್ಯಾಪ್, ಕಾಣ್ತಾ ಇದೆಯಾ? ವಿ ಶೇಪ್ ಎಂಡಿಗೆ ತಲುಪಿದ್ದೀವಿ ನೋಡಿ. ಮೇಲೆ ಹೋಗ್ಬೇಕು ಈಗ ಟಾಪಿಗೆ. ಗೋ ಸ್ಲೋ. ಫಿಶ್ ವಿ ಶೇಪ್ ರೋಡ್ರಾ? ಇದ್ಯಾವುದು ಮೆಟ್ಟೂರು ಡ್ಯಾಮ್ ಅಲ್ಲಲ್ಲ? ಮೆಟ್ಟೂರು ಡ್ಯಾಮಾ ಅದರದ್ದೇ? ಅದು ಗೇಟ್ ಓಪನ್ ಮಾಡ್ತಾರಲ್ಲ, ಫುಲ್ ಇರ್ತದಲ್ಲ ನೀರು, ಫೋರ್ಸಲ್ಲಿ ಎಲ್ಲ ಹಾರ್ತದೆ. ಅಲ್ಲಿಂದ ಇಲ್ಲಿ ಗಂಟೆ ಹಾರ್ತದೆ. ಅಲ್ಲಿಂದ ನೀರು ಹಾರ್ತದಲ್ಲ, ಆಗ ಗುಂಡಿ ಆಗೋದಿದೆಲ್ಲ. ಫಿಶ್ ಏನು ಸೈಕಾಗುಟ್ಟಲ್ಲ ಇದು ಮಾತ್ರ ಡ್ಯಾಮ್. ಹೆದರಿಕೆ ಆಗ್ತೊಟ್ರ ಬಾಪಾಯ, ಸೇತುವೆ ಮುರಿದ ಅದು ಹಂಗಿರ. ಡ್ಯಾಮ್ ಓಪನ್ ಮಾಡಿದಾಗ ಎಷ್ಟು ಫೋರ್ಸಲ್ಲಿ ನೀರು ಕಿತ್ಕೊಂಡು ಹೋಗಿ ಬರ್ತಾ ಇರ್ಬೋದಲ್ಲ, ಆ ಫೋರ್ಸಲ್ಲಿ ಗುಂಡಿ ಆಗಿದೆ ನೋಡಿ. ವಾವ್ ಸೆಕ್ಸಿಯಾಗಿ ಕಾಣ್ತಾ ಫಾಗ್.